ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು, ಅಲ್ಲೆಲ್ಲಿ ಕಾಣಲೈ ಗುರು ನಿನ್ನ ತನುವು. ಎಲ್ಲಿ ತಲೆಬಾಗಿಸುವೆನೋ ಅಲ್ಲಲ್ಲಿ ನಿತ್ಯ ಕಾಣಲೈ ಗುರು ನಿನ್ನ ಪದ ಕಮಲ ಸತ್ಯ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮನಸ್ಸು, ಒಳ್ಳೆ ಹೃದಯ, ಒಳ್ಳೆಯವರ ಸಹವಾಸ, ಒಳ್ಳೆಯ ಸ್ವಭಾವ, ಒಳ್ಳೆ ಬದುಕು, ಇದೆಲ್ಲ ದೈವ ಕೃಪೆ. ನಾವಿವತ್ತು ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಅಂದರೆ ದೈವ ಕೃಪೆ. ಯಾಕೆಂದರೆ ಹಲವಾರು ಒಳ್ಳೆ ಮನಸ್ಸುಗಳು ಒಟ್ಟಿಗೆ ಕೂಡುವಂಥ ಒಂದು ಸಂದರ್ಭ, ಅಲ್ಲೇ ದಿವ್ಯತೆಯ ಆವಿರ್ಭಾವ ಆಗುವಂಥದ್ದು. ಹಾಗಾಗಿ ಅಂಥ ಒಂದು ಒಳ್ಳೆ ಕ್ಷಣಗಳನ್ನು ನಿಮ್ಮ ಬದುಕಿಗೆ ಕೊಟ್ಟಿರುವ ಭಗವಂತನನ್ನ ಮನಸಾರೆ ನೆನೆಯೋಣ. ಭಗವಂತ ಅಂದರೆ ಬೇರೆ ಏನೂ ಇಲ್ಲ. ನೀವು ಒಳಿತು ಅಂತ ನಾವು ಜೀವನದಲ್ಲಿ ಏನನ್ನು ಭಾವಿಸ್ತೇವೋ ಅದರದ್ದೇ ಒಂದು ಮೊತ್ತ, ಪೂರ್ಣ ಮೊತ್ತ, ಅದರದ್ದೇ ಮೂಲ, ಅದರದ್ದೇ ಮೊತ್ತ, ಅದೇ ದೇವರು ಅಂತಂದರೆ ಬೇರೆ ಏನೂ ಇಲ್ಲ. ಹಾಗಾಗಿ ದೇವರು ಇಂಥ ಒಳ್ಳೆ ಕ್ಷಣಗಳನ್ನು, ಒಳ್ಳೆ ಸಂದರ್ಭಗಳನ್ನು, ಸಂಘಗಳನ್ನು ಜೀವನದಲ್ಲಿ ಮುಂದೆ ಕೂಡ ನಿಮ್ಮೆಲ್ಲರಿಗೆ ಸದಾ ಕೊಡಲಿ ಎಂಬುದಾಗಿ ಹಾರೈಸ್ತೇವೆ. ಗೋಪಿನಾಥ್ ಮಕ್ಕಳು ತಂದೆ ಹತ್ರ ಅಪ್ಪ ಮಾತಾಡಿ ಅಂತ ಹೇಳಿದ್ರು. ಯಾರು ಅಂತ ಕೇಳಿದ್ರು ಅವರು. ತಾನು ಮಾತಾಡಬೇಕು ಅನ್ನೋ ನಿರೀಕ್ಷೆಯಲ್ಲಿ ಅವರು ಇಲ್ಲ ಅನ್ನೋ ಸ್ಪಷ್ಟ. ಅಲ್ಲೇ ಮಾತಾಡುವಾಗ ಹೇಳಿದ್ರು, ನಾನು ಮಾತಾಡೋದಲ್ಲ, ಗುರುಗಳು ಮಾತಾಡೋದನ್ನು ಕೇಳಬೇಕು ನಾವೆಲ್ಲರೂ ಅಂತ. ವಾಸ್ತವವಾಗಿ ನಾವು ಮಾತನಾಡಬೇಕು ಅಂತ ಬಂದೇ ಇಲ್ಲ ಇಲ್ಲಿ. ಗೋಪಿನಾಥರು ಹೇಗಿದ್ದಾರೆ ನೋಡಬೇಕು, ಮತ್ತು ಗೋಪಿನಾಥರ ಮಾತನ್ನು ಕೇಳಬೇಕು, ಅವ್ರ ಜೊತೆಗೆ ಒಡನಾಡಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಬಂದಿರೋಂಥದ್ದು. ನಾವು ಇಲ್ಲಿ ಇವತ್ತು ನಮ್ಮ ಮುಖ್ಯ ವಸ್ತು ಗೋಪಿನಾಥರ ಮಾತನ್ನು ಕೇಳಬೇಕು ಮತ್ತು ಗೋಪಿನಾಥರ ಬಗ್ಗೆ ಕೇಳಬೇಕು. ಗಜಾನನ್ ಶರ್ಮಾ ಈಗ ಮಾತಾಡಿದ್ದು ನೀವೆಲ್ಲರೂ ಕೂಡ ಕೇಳಿದ್ದೀರಿ. ಯಾಕೆಂದ್ರೆ ಅಂಥದ್ದೊಂದು ವ್ಯಕ್ತಿತ್ವ ಅದು. ನಮಗೂ ತುಂಬಾ ಗೋಪಿನಾಥ್ ಬಗ್ಗೆ ಪ್ರೀತಿ ಇದೆ, ಅದು ನಿಮಗೂ ಎಲ್ಲ ಗೊತ್ತಿರೋಂಥದ್ದೇ, ಸಹಜ ಅದು. 3 ಕಾರಣಕ್ಕೋಸ್ಕರ ನಮಗೆ ಅವರಲ್ಲಿ ಅಷ್ಟು ಒಂದು ವಾತ್ಸಲ್ಯ, ಪ್ರೀತಿ ಇರೋಂಥದ್ದು. ಮೊದಲನೇದು ಅವರ ಗುಣ, ಸ್ವಭಾವ. ಅದಕ್ಕಿಂತ ಹೆಚ್ಚು ಬೇರೆ ಏನೂ ಬೇಡ. ಆ ಶುದ್ಧ ಹೃದಯ ಇರ್ಬೋದು, ನೇರವಾದ ನಡೆನುಡಿ ಇರ್ಬೋದು, ಸಮಾಧಾನ ಇರ್ಬೋದು, ಅಥವಾ ಅವರ ಆಲೋಚನಾ ಕ್ರಮ ಇರ್ಬೋದು, ಅಥವಾ ನಿರ್ದಿಷ್ಟವಾದ ಅವ್ರ ಜೀವನ ಇರ್ಬೋದು ಅಂತ. ಎಲ್ಲೂ ಗೊಂದಲ ಇಲ್ಲ ಅವ್ರ ಜೀವನದಲ್ಲಿ. ನಾವೆಲ್ಲ ಎಲ್ಲಿ ಜೀವನದಲ್ಲಿ ಕಷ್ಟಪಡ್ತೇವೆ ಅಂದರೆ ಎಲ್ಲಿ ನಮಗೆ ಸ್ಪಷ್ಟತೆ ಇರೋದಿಲ್ವೋ ಅಲ್ಲೇ ನಮಗೆ ಕಷ್ಟ ಬರುವಂಥದ್ದು. ಎಲ್ಲಿ ನಮಗೆ ಸ್ಪಷ್ಟತೆ ಇರ್ತದೆ ಅಲ್ಲೊಂದು ಸಮಾಧಾನ ಇರ್ತದೆ. ಕಷ್ಟವೋ ನಷ್ಟವೋ ಏನೇ ಇರಲಿ, ಬೇಕಾದ್ರೆ ಸ್ಪಷ್ಟತೆ ಇದ್ರೆ ಒಂದು ಸಮಾಧಾನ ಇರ್ತದೆ. ಸ್ಪಷ್ಟತೆ ಇಲ್ಲದೆ ಇದ್ರೆ ಮನಸ್ಸು ವಿಲಿ ಒದ್ದಾಡ್ತಾ ಇರ್ತದೆ. ಹೀಗೋ ಹಾಗೋ ಅಂತ ಮನಸ್ಸು ವಿಲಿ ಒದ್ದಾಡ್ತಾ ಇರ್ತದೆ. ಗೋಪಿನಾಥರಿಗೆ ಆ ಪ್ರಮೇಯಗಳು ಇಲ್ಲ. ನಾವು ಇಲ್ಲಿವರೆಗೆ ನೋಡಿದಂತೆ ಅವ್ರ ಜೀವನದಲ್ಲಿ ಅವ್ರಿಗೆ ಯಾವ ಗೊಂದಲವೂ ಇಲ್ಲ. ಅವರಿಗೆ ಎಲ್ಲ ವಿಷಯಗಳಲ್ಲೂ ಸ್ಪಷ್ಟತೆ ಇದೆ, ಸಮಾಧಾನ ಇದೆ. ತನ್ನ ಬಗ್ಗೆ ತನಗೆ ಇದೇ ಸತ್ಯ, ಇದು ಸರಿ, ಹೀಗೆ ಹೋಗಬೇಕು ಅನ್ನೋ ಬಗ್ಗೆ ಪೂರ್ತಿ ಒಂದು ದಾರಿ ಅವರಿಗೆ ನಿಚ್ಚಳವಾಗಿದೆ ಅಂತ. ಅದು ತುಂಬ ಮುಖ್ಯ. ಅದು ಈಗ ಅವರು ಗೋಪಿನಾಥರಾಗಿದ್ದರಿಂದ ಈಗ ಪಾದ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ ಹೀಗೆಲ್ಲ ಹೇಳ್ತಾರೆ. ಈ ಕಫ ಪ್ರಕೃತಿ ಸ್ವಲ್ಪ ಈ ರೀತಿ ಇರ್ತಾರೆ, ಅಂದರೆ ಅವರಿಗೆ ತುಂಬ ಸಮಾಧಾನ, ಅವ್ರ ಮಾತು ಕೂಡ ತುಂಬ ಸಮಾಧಾನವಾಗಿ ಅವರು ಮಾತಾಡ್ತಾರೆ. ಆಲೋಚನೆ ಮಾಡೋರು ಕೂಡ ದುಡುಕೋದಿಲ್ಲ. ಅವರು ಪಿತ್ತದವನು ದುಡುಕ್ಬೋದು, ವಾತದವನು ಗಡಿಬಿಡಿ ಮಾಡ್ಬೋದು. ಆದರೆ ಈ ಕಫದವರು ಸ್ವಲ್ಪ ನಿಧಾನವೇ ಶುರು ಮಾಡೋದವರು, ಆದರೆ ಸಮಾಧಾನವಾಗಿ ಹೋಗ್ತಾರೆ ಕೆಲವದನ್ನು ಅನ್ನೋ ತರಹ ಅವರ ಮಾತುಕತೆ, ನಡೆನುಡಿ, ಆಲೋಚನಾ ಕ್ರಮ ಇದೆಯಲ್ಲ, ಅದು ಸಮಾಧಾನಕ್ಕೆ ಒಂದು ಉದಾಹರಣೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ನೆನಪು ಮಾಡಿಕೊಂಡು ಅಂತ. ಹಾಗಾಗಿ ಆ ವ್ಯಕ್ತಿತ್ವ ನಮಗೆ ತುಂಬ ಸಮಾಧಾನ ಕೊಡುವಂಥದ್ದು ಒಂದು. ಮತ್ತು ಅವರಿಗೆ ಸತ್ಯ ಅಂತ ಅನಿಸಿದ್ರೆ ಅದ್ರ ಜೊತೆ ನಿಲ್ಲೋದಕ್ಕೆ ಅವರಿಗೆ ಯಾವ ಅಳುಕೂ ಇಲ್ಲ ಅಂತ. ಅವರು ಅದನ್ನು ಘಂಟಾಘೋಷವಾಗಿ ಹೇಳಬಲ್ಲರು, ಘಂಟಾಘೋಷವಾಗಿ ಅದನ್ನ ಸಾರಬಲ್ಲರು, ಏನೇನೂ ಅಳುಕಿಲ್ಲ ಆ ವಿಷಯದಲ್ಲಿ. ಅವರಿಗೆ ಯಾವ ಹಂತಕ್ಕೂ ಹೋಗಬಲ್ಲರು ಆ ವಿಷಯದಲ್ಲಿ. ಮಠದ ವಿಷಯದಲ್ಲಿ ಅದು
ತುಂಬಾ ಸ್ಪಷ್ಟ ಆದ ಸಂದರ್ಭಗಳಿದೆ. ಮುಂದೆ ನಾವು ದಂಗಾಗಿದ್ದು ಮಠದ ಇದೇ ಒಂದು ಸಂದರ್ಭದಲ್ಲಿ ಅವರು ನಡ್ಕೊಂಡ ರೀತಿ, ಅವರು ಆಡಿದ ಮಾತುಗಳನ್ನು ಕೇಳಿದಾಗ ಇದು ಯಾವ ಗೋಪಿನಾಥ್ ಇದು ಅಂತ, ಎಷ್ಟು ಆಳ ಇದೆ ಈ ಗೋಪಿನಾಥರಲ್ಲಿ ಅಂತ ಅನ್ಸ್ಬಿಟ್ಟಿತ್ತು ನಮಗೆ ಅಂತ. ಹಾಗಾಗಿ ಆ ವ್ಯಕ್ತಿತ್ವನೇ ತುಂಬ ನಮಗೆ ಸಂತೋಷ ಪಡುವಂಥದ್ದು. ಮೊದಲನೇದಾಗಿ ಅದು. ಎರಡನೇದಾಗಿ ಆ ವಿದ್ಯೆ, ಆಯುರ್ವೇದ ವಿದ್ಯೆ ಬಗ್ಗೆ ನಮಗೆ ತುಂಬ ಒಲವಿದೆ, ಇರಬೇಕಾದ್ದೆ ಎಲ್ಲರಿಗೂ. ಯಾಕೆಂದರೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಈ ಯಾವ ಯಂತ್ರೋಪಕರಣಗಳು ಇದ್ದೇ ಇರೋ ಕಾಲದಲ್ಲಿ ಆ ವಿದ್ಯೆ ಎಂತಹ ದೊಡ್ಡ ಒಂದು ಅನ್ವೇಷಣೆಗಳನ್ನ ಮಾಡಿದೆ ಅಂದರೆ ಮನುಷ್ಯನ ಜೀವನವನ್ನು ಅತ್ಯದ್ಭುತವಾಗಿ ವಿಶ್ಲೇಷಣೆ ಮಾಡಿದೆ, ತುಂಬ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿದೆ.